ಬ್ರೆಡ್ ಹಾಗೂ ಹಾಲು ಇದ್ದರೆ ಸಾಕು ಈ ಸೂಪರ್ ಆಗಿರುವಂತಹ ಹೊಸ ಸ್ವೀಟ್ ರೆಸಿಪಿ ಮಾಡಿ ನೋಡಿ ಒಂದ್ಸಲ. ಒಂದು 5 ಬ್ರೆಡ್ ತಗೊಂಡಿದ್ದೀನಿ, ಒಂದು 4 ಭಾಗ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನಂತರ ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಕರ್ದಿ ತಗೋಬೇಕು. ಜಾಸ್ತಿ ಎಣ್ಣೆನ ಬೇಕಾಗಲ್ಲ, ಸ್ವಲ್ಪನೇ ಹಾಕೋಬಹುದು. ಇವಾಗ ನೋಡಿ ಎಲ್ಲನೂ ಸೇರಿಸಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಂತರ ಕಡಾಯಿನಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಹಾಲು ಹಾಕ್ತಿದ್ದೀನಿ. ಇದರಲ್ಲಿ ಸ್ವಲ್ಪನೇ ಹಾಲನ್ನ ತಗೊತಿದ್ದೀನಿ. ಇದಕ್ಕೆ ಇವಾಗ ಒಂದು 2 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೀನಿ. ವನಿಲಾ ಫ್ಲೇವರ್ ಇದ್ದಿದ್ದದ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹಾಲಿಗೆ ಒಂದು 5 ಚಮಚ ಸಕ್ಕರೆನ ಹಾಕ್ಕೊಂಡು ಹಾಲು ಕುದಿ ಬಂದಾದಮೇಲೆ ಇವಾಗ ಈ ಕಸ್ಟರ್ಡ್ ಪೌಡರ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈ ಹಾಲಿಗೆ ಸೇರಿಸ್ತಿದ್ದೀನಿ. ಒಂದು 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಕುದಿಸ್ಕೊಂಡು ತಗೋಬೇಕು. ಪೂರ್ತಿಯಾಗಿ ಕಸ್ಟರ್ಡ್ ಪೌಡರ್ ಹಸಿ ವಾಸನೆ ಹೋಗಿದೆ. ಹಾಲು ಕೂಡ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಮಿಕ್ಸಿಂಗ್ ಬೌಲ್ದಲ್ಲಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಇವಾಗ ಬ್ರೆಡ್ ಹಾಕ್ತಿದ್ದೀನಿ. ಇದು ಬ್ರೆಡ್ ತುಂಬ ಸುಲಭವಾಗಿ ಮಾಡುವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ಚಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ಮೇಲೆ ಒಂದು ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕಿದರೆ ಸಾಕು. ಮಕ್ಕಳಿದ್ರೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಓಕೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.